ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ರಾಜ್ಯದ ಸಹಕಾರಿ ಧುರೀಣ ಎಚ್.ಕೆ. ಪಾಟೀಲ್ ಅಣ್ಣಾ ಸಾಹೇಬ್ ಜೊಲ್ಲೆ ಕಣದಲ್ಲಿ. ದೇಶದ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಭಾರತೀಯ ರಾಷ್ಟ್ರೀಯ ಸಹಕಾರ ಒಕ್ಕೂಟ NCUIನ ಆಡಳಿತ ಮಂಡಳಿಗೆ ನಡೆಯುತ್ತಿರುವ ಚುನಾವಣಾ ಪ್ರಕ್ರಿಯೆ ಮತ್ತಷ್ಟು ಗರಿಗೆದರಿದ್ದು ಅಂತಿಮ ಸ್ಪರ್ಧಾಳುಗಳ ಪಟ್ಟಿ ಬುಧವಾರ ರಾತ್ರಿ ಹೊರಬಿದ್ದಿದೆ. ಅದರಂತೆ NCUIನ ಆಡಳಿತ ಮಂಡಳಿಯು 20 ಸ್ಥಾನಗಳಲ್ಲಿ 10 ಅಭ್ಯರ್ಥಿಗಳು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 10 ಸ್ಥಾನಗಳಿಗೆ 5 ಕ್ಷೇತ್ರಗಳಲ್ಲಿ ಜುಲೈ 18ರಂದು ಮತದಾನ ನಡೆಯಲಿದೆ. ಭಾರೀ ಕುತೂಹಲ ಕೆರಳಿಸಿರುವ ಪ್ರತ್ಯೇಕ 2 ವಿಭಾಗದಲ್ಲಿ ಕರ್ನಾಟಕ ಸಹಕಾರಿ ಧುರೀಣರಾದ ಎಚ್.ಕೆ. ಪಾಟೀಲ್ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಣಕ್ಕಿಳಿದಿದ್ದಾರೆ. ಆಡಳಿತ ಮಂಡಳಿಯ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸಲಿರುವ ಪ್ರವೀಣ್ ಧರೇಕರ್, GT ದೇವೇಗೌಡ, ಅಗಡಿ ಅಶೋಕ್, JH ಅಮೀನ್, ಸುನಿಲ್ ಕುಮಾರ್, T ಪ್ರಸಾದ್ ಧೋರಾ, ಮೇಘನಾಥ್ ಪಾಲ್, ಮುದಿತ್ ವರ್ಮಾ, ಧನಂಜಯ್ ಸಿಂಗ್, DN ಠಾಕೂರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಹಕಾರ ಒಕ್ಕೂಟಗಳಿಗೆ ಮೀಸಲಾದ 7 ಸ್ಥಾನಗಳ ಪೈಕಿ 5 ಸ್ಥಾನಗಳು ಅವಿರೋಧವಾಗಿ ಭರ್ತಿಯಾಗಿವೆ. ಉಳಿದ 2 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಬಿಹಾರ, ಜಾರ್ಖಂಡ್, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಸಹಕಾರ ಒಕ್ಕೂಟಗಳನ್ನು ಒಳಗೊಂಡಿರುವ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಶಾಹಿ ಬಿಹಾರ ಅವರು ಪ್ರಭಾಸಿನಿ ಸಾರಂಗಿ ಒಡಿಶಾ ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಹಣಾಹಣಿಯು ಈಶಾನ್ಯ ರಾಜ್ಯಗಳ ಸಹಕಾರ ಒಕ್ಕೂಟಗಳ ಕ್ಷೇತ್ರದಲ್ಲಿದ್ದು, ಇಲ್ಲಿ ಸಿಕ್ಕಿಂನ ಮಂಗಲ್ಜಿತ್ ರೈ ವಿರುದ್ಧ ಮಣಿಪುರದ ಜೀನಾ ಪೊಟ್ಸಾಂಗ್ ಬಾಮ್ ಕಣಕ್ಕಿಳಿದಿದ್ದಾರೆ. 18 ಮತದಾರರನ್ನು ಹೊಂದಿರುವ ಈ ಸ್ಪರ್ಧೆ ಸಾಕಷ್ಟು ಗಮನ ಸೆಳೆಯುತ್ತಿದೆ. ರಾಷ್ಟ್ರೀಯ ಮಟ್ಟದ ಸಹಕಾರ ಸಂಘಗಳು ಮತ್ತು ಒಕ್ಕೂಟಗಳ ಕ್ಷೇತ್ರದಲ್ಲೂ ತೀವ್ರ ಪೈಪೋಟಿ ನಿರೀಕ್ಷಿಸಲಾಗಿದ್ದು, 5 ಸ್ಥಾನಗಳಿಗೆ 6 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದಾರೆ. ದಿಲೀಪ್ ಸಂಘಾನಿ, ವಿಶಾಲ್ ಸಿಂಗ್, ಮೋಹನ್ ಭಾಯ್ ಕುಂದಾರಿಯಾ, ಮೀನೇಶ್ ಶಾ, ಬಿಪಿನ್ ಪಟೇಲ್ ಮತ್ತು ದಿಲೀಪ್ ಸಿಂಗ್ ಯಾದವ್ ಕಣದಲ್ಲಿದ್ದಾರೆ. ಕೇವಲ 16 ಮತದಾರರು 5 ವಿಜೇತರನ್ನು ನಿರ್ಧರಿಸುವುದರಿಂದ ಮತ್ತು ಕೇವಲ ಒಬ್ಬ ಅಭ್ಯರ್ಥಿ ಮಾತ್ರ ಹೊರ ಉಳಿಯಬೇಕಾಗಿರುವುದರಿಂದ ಈ ಕದನವು ತೀವ್ರ ಪೈಪೋಟಿಯಿಂದ ಕೂಡಿರಲಿದೆ.